ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, FII holdings hit lowest level since March 2024. ಮಾರ್ಕೆಟ್ ಕರೆಕ್ಷನಿಂದ ಹಾಗೂ ಕಂಟಿನ್ಯೂಸ್ ಸೆಲ್ಲಿಂಗ್ ಬೈ FIIs ಇಂದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡರ್ ಕಸ್ಟಡಿ FIIs ಅದು 11 ಮಂತ್ ಲೋಗೆ ಬಂದಿದೆ. ಆಸ್ ಆನ್ ಫೆಬ್ರವರಿ 15th 64.78 lakh crores FIIs ಹೋಲ್ಡ್ ಮಾಡ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟ್ಸಲ್ಲಿ. ಇದು ಲೋಯೆಸ್ಟ್ ಲೆವೆಲ್ ಸಿನ್ಸ್ ಮಾರ್ಚ್ 2024 ಹಾಗೂ ಇದು ಡಿಕ್ಲೈನ್ ಆಗಿದ್ದು ಅಥವಾ ಕಮ್ಮಿ ಆಗಿದ್ದು 13.18 lakh crores ಸಿನ್ಸ್ ಸೆಪ್ಟೆಂಬರ್ 2024. ಬಿಗಿನಿಂಗ್ ಆಫ್ 2025 ಇಂದ FIIs ಅಪ್ರಾಕ್ಸಿಮೇಟ್ಲಿ 1.07 lakh crores ವರ್ತ್ ಶೇರ್ಸ್ನ ಸೇಲ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಆಫ್ ಫೆಬ್ರವರಿ FIIs 5,344 crores ಫೈನಾನ್ಷಿಯಲ್ ಸ್ಟಾಕ್ಸ್ ಸೇಲ್ ಮಾಡಿದ್ದಾರೆ ಹಾಗೂ 25,000 crores ಫುಲ್ಲಾಗಿ ಜಾನ್ವರಿ ತಿಂಗಳಲ್ಲಿ ಸೇಲ್ ಮಾಡಿದ್ದಾರೆ. FMCG ಸೆಕ್ಟ್ರಲ್ಲಿ 4,336 crores ಸೇಲ್ ಮಾಡಿದ್ದಾರೆ ಹಾಗೂ 5,400 crores ಜಾನ್ವರಿ ತಿಂಗಳಲ್ಲಿ FMCG ಸೆಕ್ಟ್ರಲ್ಲಿ ಸೇಲ್ ಮಾಡಿದ್ದಾರೆ. ಹಾಗೂ ಅದೇ ಥರ ಬೇರೆ ಬೇರೆ ಸೆಕ್ಟರ್ಸ್ದು ಎಷ್ಟೆಷ್ಟು ಸ್ಟಾಕ್ಸ್ ವರ್ತು ಸೇಲ್ ಮಾಡಿದ್ದಾರೆ ಅಂತ ಈ ಒಂದು ಸ್ಲೈಡಲ್ಲಿ ಹಾಕಿದ್ದೀನಿ, ನೀವು ಬೇಕಾದರೂ ಓದ್ಬೋದು. ನ್ಯೂಸ್ ನಂಬರ್ 2, NSDL aims to launch 3,000 crore IPO. ಡೆಪಾಸಿಟರಿ ಕಂಪ್ನಿ NSDL ಅವರು 3,000 ಕೋಟಿಯನ್ನು ನೆಕ್ಸ್ಟ್ ಮಂತ್ ಮೋಸ್ಟ್ ಪ್ರಾಬ್ಲಿ IPOಗೆ ಲಾಂಚ್ ಮಾಡ್ತಾರೆ ಹಾಗೂ 12 ಮಂತ್ ಡೆಡ್ಲೈನ್ ಅವ್ರಿಗೆ ಮುಗೀತಾ ಇರೋದು ಸೆಪ್ಟೆಂಬರ್ 2025. ಅವರಿಗೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ 2024 ಸೆಬಿ ಅಪ್ರೂವಲ್ ಸಿಕ್ಕಿತ್ತು IPO ಲಾಂಚ್ ಮಾಡಲಿಕ್ಕೆ. ಆದರೆ ಇನ್ನೂ ಲಾಂಚ್ ಮಾಡಿಲ್ಲ. ಮೋಸ್ಟ್ ಪ್ರಾಬ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾಡ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಇದರಲ್ಲಿ ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲ್ ಇರುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, SBI ಹಾಗೂ HDFC ಬ್ಯಾಂಕು ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಳ್ತಾರೆ. ಲಾಸ್ಟ್ ವೀಕು ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದರು NSDL. ಅವರು ಇನ್ನೂ ಲಿಸ್ಟ್ ಆಗಿಲ್ಲ, ಆದರೆ ಅವರು ಅನೌನ್ಸ್ ಮಾಡಿದ್ದಾರೆ. ಆದರೂ 30% ಜಂಪ್ ಇನ್ ದಿ ನೆಟ್ ಪ್ರಾಫಿಟು 85.8 crores ಆಗಿದೆ. ಅದರ ಮುಂಚೆ 66.09 crores ಆಗಿತ್ತು. ಟೋಟಲ್ ಇನ್ಕಮ್ಮು 16.2% ಜಾಸ್ತಿ ಆಗಿದೆ, 391 crores ಆಗಿದೆ ಅಕ್ಟೋಬರ್ ಟು ಡಿಸೆಂಬರ್ 2024 ಪೀರಿಯಡಲ್ಲಿ. ನ್ಯೂಸ್ ನಂಬರ್ 3, ಫೋನ್ಪೇ ಬಿಗಿನ್ಸ್ IPO ಪ್ರಾಸೆಸ್. ಫೋನ್ಪೇ ಕಂಪ್ನಿಯವರು ಈಗ ಅವರ IPO ಲಾಂಚ್ ಮಾಡಲಿಕ್ಕೆ ಆಲ್ರೆಡಿ ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ. ನೆಕ್ಸ್ಟ್ 2 years ಒಳಗೆ ಲಿಸ್ಟಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಫೋನ್ಪೇ ಕಂಪ್ನಿ 10 ವರ್ಷದಿಂದ ಈ ಬಿಸ್ನೆಸ್ ಆಪರೇಷನ್ಸ್ ನಡೆಸ್ತಾ ಇದ್ದಾರೆ ಹಾಗೂ ಇವರು 3rd ಫಿನ್ಟೆಕ್ ಕಂಪ್ನಿ ಆಗ್ತಾರೆ ಆಫ್ಟರ್ ಪೇಟಿಎಮ್ ಹಾಗೂ ಮೊಬಿಕ್ವಿಕ್ ಟು ಲಾಂಚ್ ದೇರ್ IPO ಇನ್ ದ ಸ್ಟಾಕ್ ಮಾರ್ಕೆಟ್ಸ್. ಡಿಸೆಂಬರ್ 2022 ಫೋನ್ಪೇ ಅವರ ರಿಜಿಸ್ಟರ್ಡ್ ಆಫೀಸನ್ನು ಸಿಂಗಾಪುರಿಂದ ಇಂಡಿಯಾಕ್ಕೆ ಶಿಫ್ಟ್ ಮಾಡಿದರು ಹಾಗೂ ಅದರಿಂದ ಅವರಿಗೆ ಇಂಡಿಯಾದಲ್ಲಿ IPO ಲಾಂಚ್ ಮಾಡಲಿಕ್ಕೆ ಸ್ಕೋಪ್ ಸಿಕ್ತು. ಕನ್ಸಾಲಿಡೇಟೆಡ್ ರೆವಿನ್ಯೂ ಫ್ರಮ್ ಆಪರೇಷನ್ಸು ಫೋನ್ಪೇದು 73.8% ಜಾಸ್ತಿ ಆಗಿತ್ತು 2023-24 ಫೈನಾನ್ಷಿಯಲ್ ಇಯರಲ್ಲಿ 5,064 crores ಹಾಗೂ ನೆಟ್ ಲಾಸು ಈ ಕಂಪ್ನಿ ಮಾಡಿದ್ದು 1,996 crores 2023-24ಗೆ. ಅದರ ಮುಂಚಿನ ವರ್ಷ ಲಾಸು ಸ್ವಲ್ಪ ಜಾಸ್ತಿ ಇತ್ತು. ಫೋನ್ಪೇದು ಮಾರ್ಕೆಟ್ ಶೇರು UPI ಮಾರ್ಕೆಟಲ್ಲಿ 47.67% ಇದೆ ಆಸ್ ಆನ್ ಜಾನ್ವರಿ 2025. ಅವರ ಹೈ ಮಾರ್ಕೆಟ್ ಶೇರ್ ಯಾಕಿದೆ ಅಂದರೆ 59 crore ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ ಅವರಿಗೆ ಹಾಗೂ 4 ಕೋಟಿಗಿಂತ ಜಾಸ್ತಿ ಮರ್ಚೆಂಟ್ಸು ಅವರ ಒಂದು ಪೇಮೆಂಟ್ಸು UPI ಮುಖಾಂತರ ಫೋನ್ಪೇ ಮುಖಾಂತರ ತಗೋಬೋದಂತ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನ್ಯೂಸ್ ನಂಬರ್ 4, ಝೊಮ್ಯಾಟೊ ಜಿಯೋ ಫೈನಾನ್ಷಿಯಲ್ ಕುಡ್ ಜಾಯಿನ್ ದ ನಿಫ್ಟಿ 50 ಇಂಡೆಕ್ಸ್. NSE ಇಂಡೆಕ್ಸು ರೀಬ್ಯಾಲೆನ್ಸಿಂಗ್ ಆಗೋ ಅನೌನ್ಸ್ಮೆಂಟು ಇವತ್ತು ಸಾಯಂಕಾಲ ಬರ್ತದೆ ಫೆಬ್ರವರಿ 21 ಹಾಗೂ ಮೋಸ್ಟ್ ಪ್ರಾಬ್ಲಿ ಝೊಮ್ಯಾಟೊ ಮತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನಿಫ್ಟಿ 50ಯಲ್ಲಿ ಆ್ಯಡ್ ಆಗ್ಬೋದಂತ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ಥರ JM ಫೈನಾನ್ಷಿಯಲ್ ಅವರ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ FMCG ಕಂಪ್ನಿ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಹಾಗೂ BPCL ಅವರು ನಿಫ್ಟಿ 50 ಇಂಡೆಕ್ಸಿಂದ ರಿಮೂವ್ ಆಗುತ್ತೆ. ಈ ಒಂದು ಅನೌನ್ಸ್ಮೆಂಟದು ಎಫೆಕ್ಟಿವ್ ಡೇಟು ಮಾರ್ಚ್ 31 ಅಂದರೆ ಆ ದಿವಸದಿಂದ ಹೊಸ ಕಂಪ್ನೀಸ್ ಆ್ಯಡ್ ಆಗಿರ್ತದೆ ಹಾಗೂ ಕೆಲವು ಕಂಪ್ನೀಸ್ ರಿಮೂವ್ ಆಗಿರ್ಬೋದು. ಈ ಮಾರ್ಚ್ ರೀಬ್ಯಾಲೆನ್ಸಿಂಗಿಗೆ ಆವ್ರೇಜ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಅಂತ ಲಾಸ್ಟ್ 6 months ಅಂದರೆ ಆಗಸ್ಟ್ ಟು ಜಾನ್ವರಿ 31 ಏನೇನು ಮಾರ್ಕೆಟ್ ಕ್ಯಾಪ್ ಇತ್ತು ಅದರಲ್ಲಿ ಯಾವ 50 ಕಂಪ್ನಿ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇತ್ತು ಆ ಕಂಪ್ನೀಸು ನಿಫ್ಟಿ 50ಯಲ್ಲಿ ಸೇರಿಸಿರ್ತಾರೆ. ಹಾಗೂ ನಿಫ್ಟಿ 50ಯಲ್ಲಿ ಸೇರಿಸಿರ್ಬೇಕಂದ್ರೆ F&O ಸೆಗ್ಮೆಂಟಲ್ಲಿ ಅಂದರೆ ಫ್ಯೂಚರ್ಸ್ ಆಪ್ಷನ್ ಸೆಗ್ಮೆಂಟಲ್ಲಿ ಅವರು ಇನ್ಕ್ಲೂಡ್ ಆಗಿರಬೇಕು. ಈ ಒಂದು ಅಕಸ್ಮಾತು ಝೊಮ್ಯಾಟೊ ನಿಫ್ಟಿ 50ಗೆ ಆ್ಯಡ್ ಆದರೆ 6,100 crores ಇನ್ಫ್ಲೋ ಬರ್ಬೋದು ಎಷ್ಟೋ ಪ್ಯಾಸಿವ್ ಫಂಡ್ಸ್ ಅಂದರೆ ಇಂಡೆಕ್ಸ್ ಫಂಡ್ಸಿಂದ. ಹಾಗೂ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಗೆ ಇನ್ಫ್ಲೋ ಬರ್ತಾ ಇರೋದು 3,515 crores ಇರ್ಬೋದಂತ ಎಸ್ಟಿಮೇಟ್ ಹೇಳ್ತಾ ಇದೆ. ನ್ಯೂಸ್ ನಂಬರ್ 5,
Automobile stocks fall due to EV policy change report. ಟಾಟಾ ಮೋಟಾರ್ಸು, ಮಹೀಂದ್ರ ಶೇರ್ಸು ಹಾಗೂ ಹ್ಯುಂಡೈ ಮೋಟಾರ್ಸ್ ಶೇರ್ಸ್ ಇವತ್ತು 3-6% ಬಿದ್ದಿದೆ. ಯಾಕಂದರೆ ರಿಪೋರ್ಟ್ಸ್ ಹೇಳ್ತಾ ಇದೆ ಗೌರ್ಮೆಂಟು ಎಲೆಕ್ಟ್ರಿಕ್ ವೆಹಿಕಲ್ದು ಏನು ರೂಲ್ಸ್ ಇದೆ, ಇಂಪೋರ್ಟ್ ರೂಲ್ಸು ಅದು ಚೇಂಜ್ ಆಗ್ಬೋದು ಅಂತ. ಹಾಗೂ ಇದರಿಂದ ಫಾರಿನ್ ಪ್ಲೇಯರ್ಸಿಗೆ ಇಂಡಿಯನ್ ಮಾರ್ಕೆಟ್ಸಿಗೆ ಎಂಟ್ರ್ ಆಗೋದಕ್ಕೆ ಎನ್ಕರೇಜ್ಮೆಂಟ್ ಬರುತ್ತೆ ಅಂತ. ಇದರಿಂದ ಇಂಡಿಯನ್ ಏನು ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಅವರಿಗೆ ಕಾಂಪಿಟೇಷನ್ ಬರ್ಬೋದು ಅಂತ ಈ ಶೇರ್ಸ್ ಎಲ್ಲ ಬಿತ್ತು. ಹಾಗೂ ಟೆಸ್ಲಾ ಕಂಪ್ನಿ ರಿಪೋರ್ಟ್ಸ್ ಹೇಳ್ತಾ ಇದೆ ಎಂಟ್ರಿ ಆಗ್ಬೋದು ಇಂಡಿಯಾಕ್ಕೆ ಈ ವರ್ಷ ಅಂತ. ಎಲೆಕ್ಟ್ರಿಕ್ ವೆಹಿಕಲ್ಸ್ದು ಇಂಪೋರ್ಟ್ ಡ್ಯೂಟಿನೂ ಕಮ್ಮಿ ಮಾಡಬೇಕಂತ ಗೌರ್ಮೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. M&M ಶೇರ್ಸು 6% ಬಿತ್ತು, ಟಾಟಾ ಮೋಟಾರ್ಸ್ 2.5% ಬಿತ್ತು, ಹ್ಯುಂಡೈ ಇಂಡಿಯಾ 3% ಬಿತ್ತು. ನ್ಯೂಸ್ ನಂಬರ್ 6 ರ್ಯಾಪಿಡ್ ನ್ಯೂಸು. ಮೂಡಿ ಅನಾಲಿಟಿಕ್ಸ್ ಅವರು ಇಂಡಿಯಾದ ಗ್ರೋತ್ ರೇಟು 2025-26 ಫೈನಾನ್ಷಿಯಲ್ ಇಯರಿಗೆ 6.4% ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. 2024-25 6.6% ಆಗಿತ್ತು. ಮೇನ್ ರೀಸನ್ಸ್ ಏನು ಹೇಳ್ತಾರೆ ಅಂದರೆ US ಟ್ಯಾರಿಫ್ಸಿಂದ ಗ್ಲೋಬಲ್ ಡಿಮಾಂಡಿಗೆ ಇಂಪ್ಯಾಕ್ಟ್ ಆಗುತ್ತೆ ಹಾಗೂ ಇಂಡಿಯನ್ ಗೂಡ್ಸ್ ಡಿಮಾಂಡು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಜಪಾನ್ದು ಇನ್ಫ್ಲೇಷನ್ನು 3.2% ಬಂದಿದೆ ಜಾನ್ವರಿಯಲ್ಲಿ. ಇದು ಫಾಸ್ಟೆಸ್ಟ್ ಪೇಸ್ ಇನ್ 19 ಮಂತ್ಸು. ಹಾಗೂ ಇದರಿಂದ ಸೆಂಟ್ರಲ್ ಬ್ಯಾಂಕು ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 117 ಪಾಯಿಂಟ್ ಡೌನು, 22,796 ಕ್ಲೋಸ್ ಆಯಿತು, 0.51% ಡೌನು. ಸೆನ್ಸೆಕ್ಸು 425 ಪಾಯಿಂಟ್ಸ್ ಡೌನು, 75,311 ಕ್ಲೋಸ್ ಆಯಿತು. ಇವತ್ತು ಸ್ವಲ್ಪ ವೀಕ್ ಡೇನೆ, ಆ್ಯಕ್ಚುಲಿ 22,720ವರೆಗೆ ಹೋಗಿತ್ತು ಹಾಗೂ ಮತ್ತೆ ಸ್ವಲ್ಪ ರಿಕವರಿ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹಿಂಡಾಲ್ಕೋ 2.3% ಅಪ್ಪು, ಟಾಟಾ ಸ್ಟೀಲ್ 1.97% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 1.74% ಅಪ್ಪು. ಟಾಪ್ ಲೂಸರ್ಸು ಮಹೀಂದ್ರ 5.99% ಡೌನು, BPCL 2.82% ಡೌನು, ಅದಾನಿ ಪೋರ್ಟ್ಸ್ 2.55% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು JSW ಎನರ್ಜಿ 5.98% ಅಪ್ಪು, ವರುಣ್ ಬೆವರೇಜಸ್ 1.97% ಅಪ್ಪು, ಮ್ಯಾಕ್ರೋಟೆಕ್ ಡೆವಲಪರ್ಸ್ 1.93% ಅಪ್ಪು. ಟಾಪ್ ಲೂಸರ್ಸು TVS ಮೋಟರ್ಸ್ 3.9% ಡೌನು, ಡಿವಿಸ್ ಲ್ಯಾಬ್ಸ್ 3.7% ಡೌನು, ಯುನೈಟೆಡ್ ಸ್ಪಿರಿಟ್ಸ್ 2.85% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 993 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,621, ಸೊ 38% ಅಪ್ಪು, 67% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,312 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,908 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,755 per gram, ಸಿಲ್ವರ್ 100.4 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 86.7 rupees, €1 90.78 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ನಾರಾಯಣ ಹೃದಯಾಲಯ 1,430 52-week high, ಕ್ಲೋಸಿಂಗ್ ಪ್ರೈಸ್ 1,397. UPL 658 52-week high, ಕ್ಲೋಸಿಂಗು 646. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಕಜಾರಿಯಾ ಸೆರಾಮಿಕ್ಸ್ 52-week low 857, ಕ್ಲೋಸಿಂಗ್ ಪ್ರೈಸ್ 881. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 3.84% ಅಪ್ಪು, ಜಪಾನ್ 0.26% ಅಪ್ಪು, ಜರ್ಮನಿ 0.05% ಡೌನು, ಫ್ರಾನ್ಸ್ 0.31% ಅಪ್ಪು, UK 0.08% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.44% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.